ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು ಮೈಸೂರಿಂದ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ 5:30 ಆಗಿರುತ್ತೆ. ನಾನು ವಾಯ್ಸ್ ಕೊಟ್ಟಿದ್ದೆ, ಅದು ಬರ್ತಾಯಿಲ್ಲ. ಸೊ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇದು ಮಾರ್ನಿಂಗ್ ಆಲ್ಮೋಸ್ಟ್ 5:30 ಆಗಿತ್ತು. ಸೊ ವೆರಿ ಎಸೆನ್ಷಿಯಲ್, ಅಮೃತಾಂಜನ್ ಬೇಕೇ ಬೇಕು ಎಲ್ಲೋದ್ರೂ. ಸೊ ಪ್ಯಾಕಿಂಗ್ ಆಗ್ತಾಯಿದೆ. ಪ್ಯಾಕಿಂಗ್ ಎಲ್ಲ ಆಯಿತು. ಆಲ್ಮೋಸ್ಟ್ 5:30 5:45 ಆಗಿದೆ. ಮನೆಯಿಂದ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ಆಫ್ಟರ್ ಸೋ ಮೆನಿ ಡೇಸ್ ಅರ್ಲಿ ಮಾರ್ನಿಂಗ್ ಅಷ್ಟು ಬೇಗ ಎದ್ದು ಟ್ರಾವೆಲ್ ಮಾಡ್ತಾ ಇರೋದು. ಸೊ ಹೋಗ್ತಾ ಇದ್ವಿ ಹಾಗೇ ತುಂಬ ನಾವು ಹೊರಟಾಗ ಫುಲ್ ಸಮ್ಮರ್ ಇತ್ತು. ಸೊ ಅರ್ಲಿ ಮಾರ್ನಿಂಗ್ ಚೆನ್ನಾಗಿತ್ತು. ಸೊ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಹಾಗೇ ಸನ್ರೈಸ್ ನೋಡಿ, ಆಫ್ಟರ್ ಸೋ ಮೆನಿ ಡೇಸೇ ಅಂತ ಹೇಳ್ಬೋದು ಸನ್ರೈಸ್ ನೋಡ್ತಾ ಇರೋದು. ಸಕ್ಕತ್ತಾಗಿತ್ತು. ನಾವು ಈ 10 days ಟ್ರಿಪ್ ಹೋದಾಗಂತೂ ಮೋಸ್ಟ್ ಪ್ರಾಬ್ಲಿ ಆಲ್ಮೋಸ್ಟ್ ಎವ್ರಿ ಡೇ ಸನ್ರೈಸ್ ಟೈಮಲ್ಲೇ ಟ್ರಾವೆಲ್ ಮಾಡ್ತಾಯಿದ್ವಿ. ಚೆನ್ನಾಗಿತ್ತು. ಸೊ ಇದು ನನ್ನ ಹಸ್ಬೆಂಡ್ದು ಲ್ಯಾಪ್ಟಾಪ್. ವರ್ಕ್ ಫ್ರಮ್ ಹೋಮ್ ಇದ್ದರೆ ಇದೊಂದು ಏನದು ಬೆನಿಫಿಟ್ ಅಲ್ಲ. ಎಲ್ಲಾದರೂ ಹೋಗ್ಬೋದು, ಎಲ್ಲಾದರೂ ಬರ್ಬೋದು ಲ್ಯಾಪ್ಟಾಪ್ ಇಟ್ಕೊಂಡು. ಸೊ ಅಲ್ಲಿ ನೋಡಿ ಸನ್ರೈಸ್ ಆಗ್ತಾಯಿದೆ. ಆ್ಯಕ್ಚುಲಿ ವೀಡಿಯೋಗಿಂತ ಡೈರೆಕ್ಟಾಗಿ ಇನ್ನೂ ಸಕ್ಕತ್ತಾಗಿತ್ತು. ಇಟ್ ವಾಸ್ ಸೋ ಬ್ಯೂಟಿಫುಲ್. ಆಫ್ಟರ್ ಸೋ ಮೆನಿ ಡೇಸೇ ಅಂತ ಹೇಳ್ಬೋದು ನಾನು ನೋಡಿ ಅದು ಸನ್ರೈಸ್. ನೋಡಿ ಫುಲ್ ಆಗುತ್ತೆ ಈಗ. ಸೊ ಎಸ್, ಎಲ್ಲರೂ ಹೆಂಗಿದ್ದೀರಾ? ಏನು ಸಮಾಚಾರ? ನಾನು ಸುಮಾರು ದಿನ ಆಗಿತ್ತು ವಿಡಿಯೋ ಹಾಕಿ, ಎಲ್ಲೂ ಹಾಕೇ ಇರಲಿಲ್ಲ. ಸೊ ಆಲ್ಮೋಸ್ಟ್ ರೀಚ್ ಆಗ್ತಾಯಿದ್ವಿ. ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು. ಸೊ ಇಲ್ಲಿಂದ ಗುಂಡ್ಲುಪೇಟೆ ಹತ್ರ ಉಡುಪಿ ಹೋಟೆಲ್ಗೆ ಸ್ಟಾಪ್ ಮಾಡಿದ್ವಿ. ಯೂಶ್ವಲಿ ನಾವು ಆ ಕಡೆ ಊಟಿ ಎಲ್ಲಾದರೂ ಆ ಕಡೆ ಹೋದಾಗ ಯೂಶ್ವಲಿ ಇದೇ ಹೋಟೆಲಲ್ಲಿ ಸ್ಟಾಪ್ ಮಾಡೋದು. ಸೊ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡಿದ್ವಿ. ಅವಾಗ ರೈಸ್ ಆಗ್ತಾಯಿತ್ತು, ಬಟ್ ಸಿಕ್ಕಾಪಟ್ಟೆ ಶೆಕೆನೂ ಇತ್ತು. ವರ್ಕ್ ಫ್ರಮ್ ಹೋಮ್ ಆಪ್ಷನ್. ಸೊ ನಾನು ಇಡ್ಲಿ ತೊಗೊಂಡಿದ್ದೆ, ಅವನು ಇಡ್ಲಿ ತೊಗೊಂಡಿದ್ದ. ಇಡ್ಲಿ ತಿನ್ಕೊಂಡು ಹಾಗೆ ಹೊರಟಿದ್ವಿ ನಾವು. ಸೊ ಅಲ್ಲಿ ಬಂಡೀಪುರದಲ್ಲಿ ನಾನೇ ಗಾಡಿ ಓಡಿಸ್ತಾ ಇದ್ದೆ. ಬಟ್ ಇಟ್ಸ್ ಟು ಬೋರಿಂಗ್ ಟು ಸಿಟ್ ಆ್ಯಂಡ್ ಕಮ್. ಸೊ ಎನಿವೇ ಚೆನ್ನಾಗಿತ್ತು. ಇದು ಎಂಟ್ರೆನ್ಸ್ ನೋಡಿ. ಇಲ್ಲಿ ಏನಾಯಿತು ಅಂತ ಅಂದರೆ ಚೆಕ್ಕಿಂಗ್ ಮಾಡ್ತಾಯಿದ್ರು. ಅವರಿಗೆ ಡೌಟ್ ಬಂದು ಎಲ್ಲ ತೆಗ್ದು ನೋಡ್ತಾಯಿದ್ರು. ಬಟ್ ಇಟ್ ವಾಸ್ ಸೋ ಫನಿ. ಎನಿವೇ ಅವ್ರು ಚೆಕ್ ಮಾಡೇ ಮಾಡ್ತಾರೆ. ಇದು ನೋಡಿ ಎಷ್ಟು ಕ್ಯೂಟಾಗೆ ಅದು ಆ ಕೋತಿಯ ಮಗುಗೆ ಎಷ್ಟು ಕ್ಯೂಟಾಗೆ ಏನದು ನೋಡ್ಕೋತಾ ಇತ್ತು ಅಂತ ಅಂದರೆ ಅಷ್ಟು ಕ್ಯೂಟಾಗಿ ನೋಡ್ಕೋತಾ ಇತ್ತು. ಸೊ ಅದಕ್ಕೆ ಹಂಗೆ ಒಂದು ಕ್ಯಾಪ್ಚರ್ ಮಾಡಿದೆ. ನೋಡಿ ಸೋ ಕ್ಯೂಟಾಗಿದೆ. ಸೊ ಅಲ್ಲಿ ಚೆಕ್ಕಿಂಗ್ ನಡೀತಾ ಆಯಿತಾ. ಸೊ ನಾವು ಹಾಗೇ ಆ ಕಡೆ ಈ ಕಡೆ ಎಲ್ಲ ವೀಡಿಯೋ ತೊಗೊಂಡು ಹಾಗೆ ನೋಡ್ತಾಯಿದ್ವಿ. ಅದು ನೋಡಿ ಆನೆ ಕಾಣಿಸ್ತಾ ಇದೆಯಾ? ಅದು ಸಡನ್ನಾಗಿ ಕಾಣಿದ್ದು, ಸ್ಲೋ ಆಗಿ ಹೋಗ್ತಾ ಎಷ್ಟು ಕ್ಯೂಟಾಗಿದೆ ಆನೆ. ಸೊ ಅಲ್ಲಿಂದ ಹೊರಟ್ವಿ. ಸೊ ಇಲ್ಲೇನೋ ಇ ಪಾಸ್ ಅಂತ ಡೌನ್ಲೋಡ್ ಮಾಡ್ಕೋಬೇಕಂತೆ. ಅದು ನಮಗೂ ಗೊತ್ತಿರಲಿಲ್ಲ, ನಾವು ಡೌನ್ಲೋಡ್ ಮಾಡ್ಕೊಂಡಿರಲಿಲ್ಲ. ಸೊ ಅದೊಂದು ಪ್ರೊಸೀಜರ್ ಹೇಳ್ತಾಯಿದ್ರು. ವಾಪಸ್ ಬರ್ತಾ ಇ ಪಾಸ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಕೇರಳ ಬಾರ್ಡರ್ಗೆ ಹೋಗಬೇಕಾದ್ರೆ. ಅಲ್ಲಿಂದ ಹಂಗೆ ಹೊರಟ್ವಿ. ಸೀನರಿ ನೋಡಿ ಸಖತ್ತಾಗಿದೆ. ಸೊ ವಾವ್ ನೋಡಿ. ಸೊ ಅಗೇನ್ ಐ ಆಮ್ ಬ್ಯಾಕ್ ಟು ಡ್ರೈವಿಂಗ್. ಇದು ಯಾವುದೋ ಒಂದು ಘಾಟ್ ಇತ್ತು. ಅವನು ವರ್ಕ್ ಮಾಡ್ತಾ ಇದ್ದ. ಸೊ ಅದು ಘಾಟ್ ಫುಲ್ ನಾನೇ ಓಡಿಸಿರೋದು. ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಬಿಸಿಲು ಇತ್ತು ಬಟ್ ಚೆನ್ನಾಗಿತ್ತು. ಸೋ ಮೆನಿ ಕರ್ವ್ಸ್. ಸೊ ನಾವಿವಾಗ ಎಲ್ಲಿ ಹೊರಟಿದ್ವಿ ಅಂತ ಅಂದರೆ ಗುರುವಾಯೂರು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅದೇ ಒಂದು ಟೀ ಅಂಗಡಿ ಇಲ್ಲ ಇಲ್ಲಿ. ಯಾವ ಊರಿದು? ನಿಲಂಬೂರು. ಹೊಟ್ಟೆ ಹಸ್ತಿ, ನಾನು ತಲೆ ಸುತ್ತೋ ರೇಂಜಲ್ಲಿ ಇದ್ದೀನಿ ನಾನು. ನಿಂಗೆ ಹೊಟ್ಟೆ ಹಸಿತಲ್ಲ? ಲೈಟಾಗೆ, ಬಟ್ ಒಂದಾರು ಹೋಟ್ಲು ಓಪನ್ ಇರಬೇಕಲ್ಲ ಅಂತ. ಬರೀ ಯಾವ ಹೋಟ್ಲು ಎಲ್ಲ ಕ್ಲೋಸ್. ಅಚ್ಚನ್ಸ್ ಬೇಕ್ರಿ ಅಂತ ಇಲ್ಲ ಸಿಗ್ಬೋದು ನೋಡಿದ್ರೆ. ಓಕೆ, ಫೈನಲಿ ಒಂದು ಸಿಕ್ತು ಅಚ್ಚನ್ಸ್ ಬೇಕ್ರಿ ಅಂತ.
ನೋಡೋಣ ಏನಾದರೂ ತಗೋ. ಫೈನಲಿ ಯಾವುದೋ ಒಂದು ಬೇಕ್ರಿ ಸಿಕ್ತು ಇಲ್ಲಿ, ನೋಡೋಣ. ಎಲ್ಲ ರಂಜಾನ್ ಅಲ್ಲ, ಫುಲ್ ಅಲ್ಲ ಇವಾಗ, ಸೊ ಫುಲ್ ರೋಜಾ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಎಲ್ಲ ಕಡೆ ಕ್ಲೋಸ್, ಅಲ್ಲಿ ಇಲ್ಲಿ ಒಂದೊಂದಿದೆ. ಬಟ್ ಈ ಬಿಸಿಲಿಗೆ ಅಂತೂ ಸಿಕ್ಕಾಪಟ್ಟೆ ಡಿಹೈಡ್ರೇಟ್ ಆಗಿಬಿಟ್ಟಿದೆ. ಏನಾದರೂ ತಿನ್ಕೊಂಡು ಇವಾಗ ಮುಂದೆ ಹೋಗ್ಬೇಕು. Head southwest. ಈಗ 2:25 ಆಯಿತು. ಮಾರ್ನಿಂಗ್ ನಾವು ಎಷ್ಟು ಗಂಟೆಗೆ ಹೊರಟಿದ್ದು? ಎಕ್ಸಾಕ್ಟ್ 6 o'clock ಹೊರಟಿದ್ದು. ಇನ್ನು ಟ್ರಾವೆಲ್ ಮಾಡ್ತಾನೇ ಇದ್ದೀವಿ, ಗೊತ್ತಿಲ್ಲ ಯಾವಾಗ ರೀಚ್ ಆಗ್ತೀವಿ ಅಂತ. ರೌಂಡ್ ನಿದ್ದೆ ಮಾಡಿದ್ರು, ಮೊದಲಿಂದ ಚೆನ್ನಾಗಿ ತಿಂದರು, ಎಲ್ಲ ಆಯಿತು. ಇನ್ನೇನು ಕೂತಿರ್ಬೇಕು ಅಷ್ಟೇ. ಇನ್ನೊಂದು ರೌಂಡ್ ಮಲ್ಕೊಬರ್ಬೇಕಾರೆ ಇನ್ನೊಂದು 20 ನಿಮಿಷ ಆಗುತ್ತೆ. ಇನ್ನೊಂದು ರೌಂಡ್ ಮಲ್ಕೊಂಡ್ರೆ ಮಲ್ಗೇಳೋ ತನಕ ಕರ್ಕೊಂಡೋಗಿ ಸೇರಿಸ್ತೀವಿ. ಇನ್ನು ಎಷ್ಟು ದೂರ ಇದೆ? ಇನ್ನು 20 ಕಿಲೋಮೀಟರ್ಸ್ ಇದೆ. 20 ಕಿಲೋಮೀಟರ್ಸ್ ಇದೆ ಇನ್ನು. ಸಾಕಾಯ್ತು ಕೂತ್ ಹೇಳು ಏನಾದ್ರು. ಮೆಡಿಕಲ್ ಸ್ಟೋರ್ ಕರ್ಕೊಂಡು ಹೋಗ್ತೀವಿ ಫಸ್ಟ್. ಒಂದು ಸ್ಟ್ರಿಪ್ ಡಾಟ್ ಕೊಡಿಸ್ಬಿಟ್ಟು ಆಮೇಲೆ ಯಾಕಂದ್ರೆ ಏನು ತಲೆನೋವು ಶುರು. ನಾನು ಸ್ಟ್ರಿಪ್ ತಗೊಂಡು ಇಟ್ಕೊಬಿಡ್ತೀನಿ. ಸುಮ್ಮನೆ ಎನರ್ಜಿ ಪಿಲ್ಸ್ ಥರ ಆಗೋದ ನನ್ನ ಬೈ. ಆಮೇಲೆ ಪಾಪ ಅವ್ರಿಗೆ ಟೀ ಒಂದು ಸಿಕ್ಕಿಲ್ಲ ಇವತ್ತು. ನಾನು ಹಂಗೂ ನೆನ್ನೆ ಮನೇಲಿ ಒಂದು ಸಣ್ಣ ಫ್ಲಾಸ್ಕ್ ತಗೊಂಡು ಇಟ್ಕೊಬೋಣ, ಟೀ ಮಾಡ್ಕೊಂಡು ಓದೋದ್ ಕಡೆಲ್ಲ ಕುಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡೆ. ಆಮೇಲೆ ಇಲ್ಲಿ ಬೇಡ ಪಾಪ, ಫ್ರೆಶ್ ಟೀ ಚೆನ್ನಾಗಿ ಏನಕ್ಕೆ ಸುಮ್ಮನೆ ಫ್ಲಾಸ್ಕಲ್ಲಿ ತೊಗೊಬರೋದು. ಒಂದ್ಸತಿನೂ ನಿಲ್ಸಿಲ್ಲ ಟೀ ಕುಡಿಯೋಕ್ಕೆ. ನೀವು ನಂಬ್ತಿರೋ ಬಿಡ್ತೀರೋ, ಒಂದು ಊರಲ್ಲೂ ನ್ಯಾಯವಾಗಿ ಯಾವುದು ಹೋಟ್ಲುಗಳು ಓಪನ್ ಇಲ್ಲ, ಅಂಗಡಿಗಳು ಓಪನ್ ಇಲ್ಲ. ಎಲ್ಲ ರಮದಾನ್ ಅಂತ ಎಲ್ಲ ಕ್ಲೋಸ್. ಏನು ಮಾಡೋದು? ನೀವು ಗುರುವಾಯೂರಲ್ಲಿ ಏನೇನು ನೋಡ್ಬೋದು, ಏನೇನು ನೋಡಿದ್ದೀರಾ, ಯಾಕೆ ನೋಡೋದಕ್ಕೆ ಹೋದ್ರಿ, ಅದನ್ನೆಲ್ಲ ಹೇಳ್ಬೇಕು. ಇವಳು ಬೇರೆ ವ್ಲಾಗ್ ಮಾಡಿ ಹಾಕ್ತಾಳಂತೆ, ನೋಡ್ಬಿಟ್ಟು ಅದೇನೇನು ಹೇಳ್ಬೇಕು ಹೇಳಿ. ಅವಳು ನೋಡ್ಕೊಂಡು ಕೂತ್ಕೋತಾಳೆ ನೀವೇನೇನು ಹೇಳಿದ್ರಿ ಅಂತ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಡಾಟ್ ತಗೊಳತನ ನಮಗೆ ಮಾಡ್ತಾಳೆ. ಡೂಡಲ್ಲಿ ಕರ್ಕೊಂಡೇ ಹೋಗ್ಲಿಲ್ಲ ನೀನು, ಸುಮ್ಮನೆ ಹೋಗ್ಬಿಡ್ತೀಯ ಗಾಡಿ ಓಡಿಸ್ಕೊಂಡು ಕರ್ಕೊಂಡು ಹೋಗ್ಮೇಲೆ ಅವೆಲ್ಲ ರಿಸರ್ಚ್ ಮಾಡ್ಕೊಂಡು ಕರ್ಕೊಂಡೋಗಲ್ವ. ಇವ್ರು ರಿಸರ್ಚ್ ಹಂಗೆ ಅಂತ ಅದೇ ಮಲಗಿದ್ರಲ್ಲ, ಮಲಗಿದ್ರು ಸಮೋಸ ತಿಂದ್ರು, ಅದೇ ಅವ್ರ ರಿಸರ್ಚ್. ನಾನು ಫಸ್ಟ್ ಟೈಮ್ ಇದು ಬಂಡೀಪುರ ಇಂದ ಫುಲ್ ಘಾಟ್ ನಾನೇ ಕಾರ್ ಓಡಿಸ್ಕೊಂಡು ಬಂದಿರೋದು. ಅದು ಫಸ್ಟ್ ಟೈಮ್. ನನಗೂ ಬಹಳ ಖುಷಿ ಆಯ್ತು. ಫಸ್ಟ್ ಟೈಮ್ ಅಂತ ಏನಿಲ್ಲ, ಯು ಗೇವ್ ಮಿ ಫಸ್ಟ್ ಟೈಮ್ ಅಷ್ಟೇ. ಬಹಳ ಖುಷಿ ಆಯ್ತು, ಚೆನ್ನಾಗಿ ಓಡಿಸೋದು. ಆದ್ರೆ ಅವಾಗ ಇವಾಗ ಒಂದು 2 ವಯಸ್ಸಿಗೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಹೆಂಗೆ. ಇವಾಗ ಗಂಡಂದ್ರಿಗೆ ಹೆಂಡತಿ ಗಾಡಿ ಓಡಿಸ್ತಾ ಇದ್ರೆ ಹೆಂಗೆ ಪಕ್ಕದಲ್ಲಿ ಕೂತ್ಕೊಂಡ್ರೆ ಹೆಂಗೆ ಪಕ್ಕ ಅನ್ನತ್ತೆ ಅಂತ ಗೊತ್ತಾಗುತ್ತೆ. ಕರೆಕ್ಟ್ ಆಗಿ ಮಾತಾಡೋ, ನಾನು ಅಪ್ಲೋಡ್ ಮಾಡೋ ಹಂಗೆ ಹೆಂಗೆಗೋ ಮಾತಾಡ್ಬಿಡ ನೀನು. ಏನು ಹಾಕು ನಿನ್ಗೆ ಅವಾಗ ಗೊತ್ತಾಗುತ್ತೆ, ಅವರೇ ಹೇಳ್ತಾರೆ ಕರೆಕ್ಟ್ ಬ್ರೋ, ಕರೆಕ್ಟ್. ನನ್ನ ಬೀಜನ ಇವಾಗ ಒಂದು ಸ್ಟಾಪ್ ಕೊಡ್ತೀಯೋ ಕೊಡಲ್ವೋ? ಸ್ಟಾಪ್ ಕೊಡೋಣ. ಇನ್ನೇನು 10 ಕಿಲೋಮೀಟರ್ 15 ಕಿಲೋಮೀಟರ್ ಹೋದ್ರೆ ಫುಲ್ ಸ್ಟಾಪೇ. ಹೋಗಿ ಫಸ್ಟ್ ಒಂದು ರೂಮ್ ಮಾಡಿಬಿಟ್ಟು ಒಂದು ಬಿಸಿ ಸ್ನಾನ, ಅಂದರೆ ಬಿಸಿ ಅಂದರೆ ಬಿಸಿಲಲ್ಲಿ ಹೋಗಿರೋದ್ರಿಂದ ತಣ್ಣೀರು ಸ್ನಾನ ಮಾಡಿಕೊಂಡು ಒಂದು ಒಳ್ಳೆ ಬ್ಯಾಟಿಂಗ್ ಮಾಡಿ ಒಂದು 2 hours ಸ್ಲೀಪ್ ಹಾಕಿ ಸ್ವಲ್ಪ ತಂಪಾದ್ಮೇಲೆ ಹೋಗಿ ಟೆಂಪಲ್ ವಿಸಿಟ್ ಮಾಡ್ಕೊಂಡು ಸುತ್ತ ಸಿಟಿನ ಜಾಗನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಆಮೇಲೆ ರಾತ್ರಿ ಬಂದು ಪಾಚ್ಕೊಳ್ಳೋಣ. ನಾಳೆ ಇದೆಯಲ್ಲ ಮಾಮೂಲಿ ಕೊಚ್ಚಿ ಕಡೆ ಹೋಗೋದು. ಓಕೆ, ಗುರುವಾಯರು ಅಲ್ಲಿ ಸಿಗ್ತೀನಿ. ಬಾಯ್ ಮಾಡು. ಹೋಗಿದ್ದು ಬನ್ನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ ಹೋಗಿ. ಹೋಟೆಲ್ ಚಂದನ ಇನ್ನು ಚೆಕ್ ಮಾಡಿ ಸುಮ್ಮನೆ ಗೂಗಲಲ್ಲಿ.
ಸೊ ಫೈನಲಿ ರೂಮ್ ಸಿಕ್ತು. ಇದು ನೋಡಿ ನಮ್ಮ ರೂಮ್ ಟೂರ್. ಚೆನ್ನಾಗಿತ್ತು ರೂಮ್. ಸ್ಪೇಷಿಯಸ್ ರೂಮ್, ಬಾಲ್ಕನಿ ಆ್ಯಂಡ್ ಮಿರರ್. ಇದು ವಾಶ್ರೂಮ್. ಸೊ ರೀಚ್ ಆದ್ವಿ ನಾವು ಗುರುವಾಯೂರಿಗೆ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಟೆಂಪಲಿಗೆ ಹೋಗಬೇಕು. ಭಯಂಕರ ಶೆಕೆ ಇದೆ ಆಚೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಕಂಟಿನ್ಯೂ ವ್ಲಾಗ್. ಬಾಯ್ ಬಾಯ್.